ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಮತ್ತು ಹಾಸ್ಟೆಲ್ ಇದ್ಕೊಂಡು ಓದ್ಕೊಂತಿದ್ರೆ ನಿಮಗೆ ಅಲ್ಲಿ ಆಗುವಂಥ ಅನುಭವಗಳು ಹೇಗಿರುತ್ತೆ? ಮತ್ತು ಅದೇ ಹಾಸ್ಟೆಲಲ್ಲಿ ರಾತ್ರಿ 12 ಗಂಟೆ ಮೇಲೆ ಯಾರಾದರೂ ಬಂದು ನಿಮ್ಮನ್ನು ಎಚ್ಚರಿಸಿದ್ರೆ ಮತ್ತು ನಿಮ್ಮನ್ನು ಹಿಂಬಾಲಿಸಿದ್ರೆ ಹೇಗಾಗುತ್ತೆ? ಎಸ್ ಫ್ರೆಂಡ್ಸ್, ನಾವಿವತ್ತು ಮಾತಾಡೋಕೆ ಹೋಗ್ತಿರೋ ಸ್ಟೋರಿ ಬಂದು ಅದೇ ಕಾಲೇಜಿನ ಹಾಸ್ಟೆಲಲ್ಲಿದ್ದಂಥ ವಿದ್ಯಾರ್ಥಿ ಮತ್ತು ಅವನ ಫ್ರೆಂಡ್ಸ್ಗಳ ಕತೆ. ಸೊ ಮತ್ತಿನ್ಯಾಕ್ತಳ ಕತೆ ಪ್ರಾರಂಭ ಮಾಡೋಣ. ವೆಲ್ಕಮ್ ಟು ಕ್ರೈಮ್ ಕೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಒಬ್ಬರೇ ಇದ್ದಾಗ, ರಾತ್ರಿ ಸಂಪೂರ್ಣ ನಿಶ್ಶಬ್ದವಾಗಿದ್ದಾಗ ಹಠಾತ್ತನೆ ನಿಮ್ಮ ಮನಸ್ಸಿಗೆ ನನ್ನ ಹಿಂದೆ ಯಾರೋ ಇದ್ದಾರಾ ಅನ್ನೋ ಪ್ರಶ್ನೆ ಬಂದಿದ್ರೆ, ಅದೇ ಕ್ಷಣದಲ್ಲಿ ನಿಮ್ಮ ದೇಹ ಸ್ವಲ್ಪ ಭಯವಾಗಿದ್ದರೆ, ಉಸಿರಾಟ ನಿಧಾನವಾಗಿದ್ದರೆ, ಅದು ಭ್ರಮೆಯಲ್ಲ, ಅದು ಎಚ್ಚರಿಕೆ ಇರಬಹುದು. ಇದು ಭಾರತದ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳು ಓದ್ತಿರುವಂಥ ಒಂದು IIT ಕಾಲೇಜಲ್ಲಿರೋ ಹಾಸ್ಟೆಲಲ್ಲಿ ನಡೆದ ಅನುಭವದ ಕತೆ. ಫ್ರೆಂಡ್ಸ್, ಈ ಹಾಸ್ಟೆಲ್ ಮೋಸ್ಟ್ಲಿ 1970ರಲ್ಲಿ ಕಟ್ಟಿರಬಹುದೆಂದು ಕೆಲವೊಂದಿಷ್ಟು ರಿಪೋರ್ಟ್ಸಲ್ಲಿ ನೋಡಿದ್ದು. ಇಮ್ಯಾಜಿನ್ ಮಾಡಿ, 1970ರಲ್ಲಿ ಕಟ್ಟಿರೋ ಕಟ್ಟಡ ಅಂದರೆ ಈಗ ಹೇಗಿರ್ಬೋದು ಅಂದರೆ 2026ಅಲ್ಲಿ. ಉದ್ದವಾದ ಕಾರಿಡಾರ್ಗಳು ಮತ್ತು ಹಳದಿ ಬಣ್ಣದ ಟ್ಯೂಬ್ಲೈಟ್ಗಳು. ರಾತ್ರಿ 12ರ ನಂತರ ಒಂದು ಆನ್ ಆಗೋದು ಅಥವಾ ಆಫ್ ಆಗೋದು. ಸರಿಯಾಗಿ ಬೆಳಕು ಕೂಡ ಇರೋದಿಲ್ಲ. ಮತ್ತು ಮೆಟ್ಟಿಲುಗಳಲ್ಲಿ ಪ್ರತಿ ಹೆಜ್ಜೆ ಹಾಕಿದಾಗ ಆಗುವಂಥ ಎಕೋ ಎದೆಯಲ್ಲಿ ಭಯ ಉಂಟು ಮಾಡುತ್ತೆ. ಈ ಹಾಸ್ಟೆಲ್ನಲ್ಲಿ ಓದುವವರು ಭವಿಷ್ಯದ ವಿಜ್ಞಾನಿಗಳು. ಆದರೆ ಆ ಒಂದು ರಾತ್ರಿ ಅವರು ತಮ್ಮ ಜೀವನದ ಅತಿ ಭಯಾನಕ ಪಾಠವನ್ನು ಕಲಿತರು. ಆ ಒಂದು ರಾತ್ರಿ ಫೈನಲ್ ಇಯರ್ ಸ್ಟೂಡೆಂಟ್, ಇಲ್ಲಿ ನಾನು ಅವನ ಹೆಸರೇನಂತ ಹೇಳೋದಿಲ್ಲ, ರಾತ್ರಿ ಸುಮಾರು 2:17 ಅವನು ಲ್ಯಾಬ್ನಿಂದ ಹಿಂತಿರುಗುತ್ತಿದ್ದ ಮತ್ತು ಅವನ ಮೊಬೈಲ್ ಬ್ಯಾಟ್ರಿ ಚಾರ್ಜ್ 8% ಇತ್ತು. ಮೆಟ್ಟಿಲುಗಳನ್ನು ಇಳಿಯುವಾಗ ಅವನು ಸಡನ್ನಾಗಿ ನಿಂತ. ಯಾಕೆಂದರೆ ಅವನ ಹಿಂದೆ ಯಾರೋ ನಿಂತು ಉಸಿರಾಡೋ ಸೌಂಡ್ ಅವನಿಗೆ ಕೇಳಿಸ್ತಿತ್ತು ಮತ್ತು ಅವನಲ್ಲಿ ತಿರುಗಿ ನೋಡ್ದ. ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಹೀಗೆ ನೋಡಿದ ಮೇಲೆ ಮತ್ತೆ ಅವನು ಮುಂದೆ ಹೆಜ್ಜೆ ಹಾಕಿದ, ಅಂದರೆ ಸ್ಟೆಪ್ಸ್ನ ಹತ್ತಾ ಹೋಗ್ತಿದ್ದ. ಹಂಗೆ ಮುಂದೆ ನೋಡ್ತಾ ನೋಡ್ತಾ ಎದುರಿನ ಗೋಡೆ ಮೇಲೆ ಒಂದು ನೆರಳು ಕಾಣಿಸ್ತು, ಅಂದರೆ ಸಡನ್ನಾಗಿ ಪಾಸ್ ಆಯಿತು. ಅದು ನೋಡೋಕ್ಕೆ ಒಬ್ಬ ಮಾನವನಂತಿತ್ತು, ಆದರೆ ಅದು ಮಾನವನಲ್ಲ. ಅದರ ಎತ್ತರ ಅತಿ ಉದ್ದ, ಅಂದರೆ 6 ಅಡಿ, ಮತ್ತು ಅವನ ತಲೆ ಮೇಲಿನ ಗೋಡೆಗೆ ತಾಕುವಷ್ಟು ಎತ್ತರವಾಗಿತ್ತು. ಆ ನೆರಳಿನ ಕೈಗಳು ನಾರ್ಮಲಿ ಇರೋ ಕೈಗಿಂತ ಉದ್ದವಾಗಿತ್ತು. ನೆರಳು ಮಾತ್ರ, ಆತನ ದೇಹ ಇಲ್ಲ ಮತ್ತು ಮುಖ ಇಲ್ಲ. ಆ ಸ್ಟೂಡೆಂಟ್ ಆ ನೆರಳನ್ನು ನೋಡ್ತಾ ನೋಡ್ತಾ ಅವನ ಮೈಂಡಲ್ಲಿ ಏನೋ ಒಂಥರ ವಿಚಲಿತ. ಹಾಗೆ ಅವನು ಜೋರಾಗಿ ಚೀರಿದ ಮತ್ತು ಅಲ್ಲಿಂದ ಓಡ್ತಾ ಓಡ್ತಾ ಹೋದ. ಹಾಗೆ ಆ ನೆರಳು ಅವನನ್ನು ಹಿಂಬಾಲಿಸ್ತಿತ್ತು ಮತ್ತು ಹೆಜ್ಜೆಗಳ ಶಬ್ದ ಜೋರಾಗಿ ಕೇಳಿಸ್ತಿತ್ತು. ಆದರೆ ಅವನ ಹಿಂದೆ ಮತ್ತದೇ ನೆರಳು ಅವನನ್ನು ಹಿಂಬಾಲಿಸ್ಕೊಂಡು ಅವನು ಹೋದ ರೂಮ್ನೊಳಗೆ ಬಂದಿತು ಮತ್ತು ಅವನು ಜೋರಾಗಿ ಬಾಗಿಲು ಮುಚ್ಚಿದ, ಡೋರ್ ಲಾಕ್ ಮಾಡಿಕೊಂಡ ಮತ್ತು ಆ ರಾತ್ರಿ ಆದ ಘಟನೆಯನ್ನು ಅವನು ಮರೀಲೇ ಇಲ್ಲ ಮತ್ತು ಆ ರಾತ್ರಿ ಅವನು ನಿದ್ದೆನೇ ಮಾಡಲಿಲ್ಲ. ಇದಾದ ಎಕ್ಸಾಕ್ಟ್ 1 ವಾರದೊಳಗೆ ಅದೇ ಹಾಸ್ಟೆಲ್ನ ಬೇರೆ ವಿದ್ಯಾರ್ಥಿಗೆ ವಿಚಿತ್ರವಾಗಿ ಒಂದೇ ಅನುಭವ ಆಗಿತ್ತು. ರಾತ್ರಿ ನಿದ್ರೆಯಲ್ಲಿ ಕಣ್ಣು ತೆರೆದ ಹಾಗೆ, ಆದರೆ ದೇಹ ಕದಲುವುದಿಲ್ಲ. ಎದೆಯ ಮೇಲೆ ಯಾರೋ ಕೂತಿರೋ ಹಾಗೆ ಮತ್ತು ಉಸಿರಾಟ ನಿಲ್ಲುವಂತಿತ್ತು. ಮತ್ತು ಅವನ ಹಾಸಿಗೆ ಪಕ್ಕದಲ್ಲಿ ಅಜಯ್ ಸೇನ್ ಉದ್ದವಾದ ನೆರಳು. ಇದು ಈ ವಿದ್ಯಾರ್ಥಿಯ ಕತೆ. ಆದರೆ ಮತ್ತೊಬ್ಬ ವಿದ್ಯಾರ್ಥಿಯ ಕತೆ ಅದು ಹತ್ತಿರ ಬಂದಂತೆ ಅನ್ನಿಸಿತ್ತು ಮತ್ತು ಆತನ ಕಿವಿಯಲ್ಲಿ ಏನೋ ಹೇಳಿದ ಹಾಗೆ, ಮತ್ತು ಅವನು ಅದಕ್ಕೆ ಮತ್ತೆ ವಾಪಸ್ ಮಾತನಾಡಲಿಲ್ಲ. ಆದರೆ ಆತನು ಬದುಕಿರೋದು ಅದಕ್ಕೆ ಇಷ್ಟವಿಲ್ಲ ಅನ್ನಿಸಿತ್ತು. ಈ ಥರ ಈ ಸ್ಟೂಡೆಂಟ್ಗೆ ಅನುಭವ ಆದರೆ ಮತ್ತೊಬ್ಬ ಸ್ಟೂಡೆಂಟ್ನ ಅನುಭವ, ಅದು ಆತನ ಎದೆಯ ಮೇಲೆ ಕುಳಿತು ಅವನನ್ನು ಸಾಯಿಸ್ತೀನಿ ಅನ್ನೋ ಥರ ಅವನ ಹತ್ರ ಬಿಹೇವ್ ಮಾಡಿತ್ತು. ಈ 4 ವಿದ್ಯಾರ್ಥಿಗಳ ಅನುಭವ ಬೇರೆ ಬೇರೆ, ಆದರೆ ಆ ಅನುಭವಗಳಲ್ಲಿ ಕಂಡಂಥ
ನೆರಳು ಒಂದೇ. ವಿಚಿತ್ರ ಏನೆಂದರೆ ಆ 4 ಸ್ಟೂಡೆಂಟ್ ಹೇಳಿದ ಮತ್ತು ವಿವರಿಸಿದ ನೆರಳು ಮತ್ತು ಅದರ ಎತ್ತರ, ಆಕಾರ, ಅದರ ನಿಶ್ಶಬ್ದತೆ ಸೇಮ್. ಆಮೇಲೆ ಈ ವಿಷಯ ಮೊದಲು ಅವರವರೇ ತಿಳ್ಕೊಂಡಿದ್ರು ಮತ್ತು ಒಬ್ರಿಗೊಬ್ರು ಯಾರೂ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಿಲ್ಲ. ಬಿಕಾಸ್ ಇದನ್ನೆಲ್ಲ ಭ್ರಮೆ ಅಂತಾರಂತ ಎಲ್ಲರೂ ಸುಮ್ಮನೆ ಬಿಟ್ಟಿದ್ರು. ಮುಂದೆ ಒಂದಿನ ಹಾಸ್ಟೆಲ್ ಕ್ಯಾಂಪಸ್ನ ಕನ್ಫೆಷನ್ ಪೇಜಲ್ಲಿ ಒಬ್ಬ ಜೂನಿಯರ್ ಬರೆದಿದ್ದ. ಅದು ಅವನಿಗೆ ಆದ ಅನುಭವಗಳ ಬಗ್ಗೆ. ಅಲ್ಲಿಂದ ಈ ವಿಷಯ ವಾಟ್ಸಪ್ ಗ್ರೂಪ್ಗೆ ಹೋಯಿತು ಮತ್ತು ಎಲ್ಲರಿಗೂ ತಿಳಿಯಿತು ಮತ್ತು ಎಲ್ಲರಿಗೂ ಆದ ಅನುಭವ ಸೇಮ್ ಅನ್ನೋದು ಇದರಿಂದ ಗೊತ್ತಾಯಿತು. ಕೆಲವೊಬ್ಬರು ಯಾರೂ ಹೇಳ್ಕೊಂಡಿರಲಿಲ್ಲ, ಆದರೆ ಅವರು ಹೇಳೋ ಪ್ರಕಾರ ನಾನು ಮೊದಲ ಬಾರಿ ಈ ಕತೆ ಓದಿದಾಗ ನನ್ನ ಕೈ ನಡುಗ್ತು. ಯಾಕಂದರೆ ನಾನು ಅದೇ ನೆರಳನ್ನ 2 ದಿನದಿಂದ ನೋಡಿದ್ದೆ. ಆದರೆ ಇಲ್ಲಿ ಭಯಾನಕ ವಿಷಯ ಏನೆಂದರೆ ಮೊದಲೇ ಯಾರೂ ಈ ಕಥೆನ ಕೇಳಿರಲಿಲ್ಲ ಮತ್ತು ಒಬ್ಬರಿಗೊಬ್ಬರು ಹೇಳ್ಕೊಂಡಿರಲಿಲ್ಲ. ಇಲ್ಲಿಂದ ಈ ವಿಚಾರ ತುಂಬ ದೊಡ್ಡದಾಗಿ ಹೋಯಿತು ಮತ್ತು ಕಾಂಟ್ರವರ್ಸಿ ಆಯಿತು. ಮ್ಯಾನೇಜ್ಮೆಂಟ್ ಇದಕ್ಕೆ ಎಲ್ಲರಿಗೂ ಸ್ಟ್ರೆಸ್ಸಿಂದ ಈ ಥರ ಆಗುತ್ತೆ ಅಂತ ಹೇಳಿ ಕೈ ತೊಳ್ಕೊಂತು. ಮತ್ತು ಹಳೆ ದಾಖಲೆಗಳನ್ನು ಹುಡುಕಿದಾಗ ಆ ಹಾಸ್ಟೆಲ್ ಜಾಗದಲ್ಲಿ ಒಮ್ಮೆ ಹಳೆಯ ಸರ್ವಿಸ್ ಕ್ವಾರ್ಟರ್ ಇತ್ತು. ಅಂದರೆ 1983ರಲ್ಲಿ ನಡೆದ ಈ ದೊಡ್ಡ ಘಟನೆ ಈ ಎಲ್ಲ ಅನುಭವಗಳಿಗೆ ಕಾರಣ ಅನ್ನೋದು ತಿಳಿಯಿತು. ಬಟ್ ಇದು ಎಲ್ಲೂ ದಾಖಲಾಗಿಲ್ಲ. ಆದರೆ ಅನುಭವ ಆದಂತಹ ವಿದ್ಯಾರ್ಥಿಗಳು ಶೇರ್ ಮಾಡಿರೋ ಕತೆ ಇದಾಗಿದೆ. ಆ್ಯಕ್ಚುಲಿ ಏನಾಗಿತ್ತಪ್ಪ ಅಂದರೆ 1983ರಲ್ಲಿ ಆ ಹಾಸ್ಟೆಲ್ ಕಟ್ಟಡದ ಸಮಯದಲ್ಲಿ ಒಬ್ಬ ವ್ಯಾಚ್ಮನ್ ಅವನ ರಾತ್ರಿಯ ಪಾಳ್ಯದಲ್ಲಿ ಇದ್ದಾಗ ಅವನು ಯಾವುದೋ ಒಂದು ರೋಗಕ್ಕೆ ತುತ್ತಾಗಿ ಅಲ್ಲೇ ಅವನು ಡ್ಯೂಟಿಲಿದ್ದಾಗ ಸ್ಟೆಪ್ಸ್ಗಳ ಕೆಳಗಡೆನೆ ಸತ್ತಿದ್ದ ಮತ್ತು ಅವನ ಬಾಡಿ 2 ದಿನ ಆದಮೇಲೆ ಸಿಕ್ಕಿತ್ತು. ಆ ಬಾಡಿ ಸಿಕ್ಕಾಗ ಅವನ ಮೇಲೆ ಯಾವುದೇ ಗಾಯ ಅಥವಾ ಏನೂ ಇರಲಿಲ್ಲ. ಆದರೆ ಆತನ ಮುಖದಲ್ಲಿ ತೀವ್ರ ಭಯ ಇತ್ತು. ಅಂದರೆ ಆ ಸತ್ತ ವಾಚ್ಮನ್ ಮುಖದಲ್ಲಿ ತುಂಬ ಮತ್ತು ಭಯ ಕಾಣಿಸಿತ್ತು. ಆ ಪ್ರಕರಣ ಇಂದಿಗೂ ಅನ್ಸಾಲ್ವ್ಡ್ ಕೇಸ್ ಅಂತಲೇ ಇದೆ. ಆದರೆ ಅವನು ಹೇಗೆ ಸತ್ತ, ಯಾಕೆ ಸತ್ತ ಅನ್ನೋದು ಗೊತ್ತಿಲ್ಲ. ಪೊಲೀಸ್ ರಿಪೋರ್ಟ್ಗಳ ಪ್ರಕಾರ ಅವನ ಕಾಯಿಲೆಗಳಿಗೆ ತುತ್ತಾಗಿ ಸತ್ತಿದ್ದಾನೆಂದು ರಿಪೋರ್ಟ್ ಕ್ಲೋಸ್ ಮಾಡಿದ್ದಾರೆ. ಇದು ಆತನದ್ದೇ ನೆರಳು ಮತ್ತು ಅದೇ ಸ್ಟೆಪ್ಸ್ನಲ್ಲಿ ಹೋಗ್ತಿರುವಂಥ ವಿದ್ಯಾರ್ಥಿಗಳನ್ನು ಹಿಂಬಾಲಿಸೋದು ಮತ್ತು ಅವರಿಗೆ ಕಾಟ ಕೊಡುತ್ತಿದ್ದಂಥ ವ್ಯಕ್ತಿ ಇವನೇ ಆಗಿದ್ದ. ಸ್ಟಿಲ್ ಅದೇ ಹಾಸ್ಟೆಲಲ್ಲಿ ತುಂಬ ಸ್ಟೂಡೆಂಟ್ಗಳು ಓದ್ತಿದ್ದಾರೆ ಮತ್ತು ಅದೇ ಸಮಯದಲ್ಲಿ ಆ ಸ್ಟೆಪ್ಸ್ಗಳನ್ನು ಈಗ ಯಾರೂ ಬಳಸಲ್ಲ ಮತ್ತು ಸೆಪ್ರೇಟಾಗೇ ಇರ್ತಾರೆ. ಆ ಕಾಲೇಜಿನ ಆಡಳಿತ ಹೇಳೋ ಪ್ರಕಾರ ಇದು ಸ್ಟ್ರೆಸ್ ಹಿಲೋಸಿನೇಷನ್ ಇಂದ ಆಗುತ್ತೆ ಎಂದು ಹೇಳುತ್ತಾರೆ. ಆದರೆ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ಸ್ಟ್ರೆಸ್ ಎಲ್ಲರಿಗೂ ಇತ್ತು, ಆದರೆ ನೆರಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾಣಿಸಿಕೊಳ್ಳೋದು ಯಾಕೆ? ಫ್ರೆಂಡ್ಸ್, ಇಂದು ನೀವು ಅದೇ ಜಾಗದಲ್ಲಿ ಇದ್ದರೆ, ನೀವು ಒಬ್ಬರೇ ಆ ಖಾಲಿ ಹಾಸ್ಟೆಲ್ನ ಮೆಟ್ಟಿಲು ಇಳಿಯುತ್ತಿದ್ದಾಗ ನಿಮ್ಮ ಹಿಂದೆ ಸೇಮ್ ಶಬ್ದ ಕೇಳಿದ್ರೆ ನೀವು ಹಿಂತಿರುಗಿ ನೋಡ್ತೀರಾ ಅಥವಾ ನೋಡ್ದೇನೆ ಜೀವ ಉಳಿಸ್ಕೊಳ್ಳೋಕ್ಕೆ ದಾರಿ ಅಂತ ಹಾಗೆ ಸಾಕ್ತೀರಾ? ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದಾಗಿತ್ತು ಇವತ್ತಿನ ಒಂದು ಹಾರರ್ ಸ್ಟೋರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.